ಎಲ್ಲರಿಗೂ ನಮಸ್ಕಾರ. ಇವತ್ತು RCB ಮುಂಬೈ ವಿರುದ್ಧ ಬಹಳ ಅತ್ಯದ್ಭುತವಾದ ಚಾಂಪಿಯನ್ ಆಟವನ್ನು ಪ್ರದರ್ಶನ ಮಾಡಿ ಮತ್ತೊಂದು ಗೆಲುವನ್ನು ದಾಖಲಿಸಿಕೊಂಡಿತ್ತು. ಈ ಗೆಲುವಿನ ಮುಖಾಂತರ RCB ಅಭಿಮಾನಿಗಳು ತುಂಬ ಹರ್ಷೋದ್ಗಾರದಿಂದ ಕುಣಿದು ಕುಪ್ಪಳಿಸಿದರು ಅಂತ ಹೇಳ್ಬೋದು. ಯಾಕಂದರೆ 241 ರನ್ಗಳ ಟಾರ್ಗೆಟನ್ನು RCB ನೀಡಿತ್ತು. RCB ಟಾಸ್ ಸೋತು ಬ್ಯಾಟಿಂಗನ್ನು ಪ್ರಾರಂಭಿಸಿತು. ಹಿಂದಿನ ಪಂದ್ಯದಲ್ಲಿ ಆದಂತಹ ಮಿಸ್ಟೇಕ್ಗಳನ್ನು ತಿದ್ದುಪಡಿ ಮಾಡಿಕೊಂಡು ಸೋಯಂ ಶರ್ಮಾ ಅವರನ್ನು RCB ತಂಡದಲ್ಲಿ ಪ್ಲೇಯಿಂಗ್ 11ನಲ್ಲಿ ಇಟ್ಟುಕೊಂಡು ತಂಡವನ್ನು ರಚನೆ ಮಾಡಿ ಅದ್ಭುತವಾದ ಬ್ಯಾಟಿಂಗನ್ನು ಪ್ರಾರಂಭಿಸಿದರು. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಆಡಿದ ಆಟಕ್ಕೆ ಎಲ್ಲರೂ ಫಿದಾ ಹೋಗ್ಬಿಟ್ರು. ಉಪ್ಪಿನ ರುಚಿ ಏನು ಅನ್ನೋದನ್ನ ತೋರಿಸಿಕೊಟ್ಟ. ಒಂದೊಂದು ಓವರ್ಗೆ 3-4 ಸಿಕ್ಸ್ಗಳಂತೆ ಸತತವಾಗಿ ಹೊಡೆದು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದ ಫಿಲ್ ಸಾಲ್ಟ್. ವಿರಾಟ್ ಕೊಹ್ಲಿ ನಿಧಾನಗತಿಯ ಆಟವಾದರೂ ಸಹ ಅವರು ಕೂಡ ಅರ್ಧ ಶತಕವನ್ನು ಗಳಿಸಿದರು. ನಂತರ ಕ್ಯಾಪ್ಟನ್ ದುರಂದರ್ ರಜಿತ್ ಪಾಟಿದಾರ್ ಬಂದ ತಕ್ಷಣ ತನ್ನ ದೈನಂದಿನ ಧೂಮ್ಶಾನ್ ಬ್ಯಾಟಿಂಗ್ ಆಡಿ ಭರ್ಜರಿ ಸ್ಕೋರನ್ನು ತೆಗೆದುಕೊಂಡು ಹೋಗಿಬಿಟ್ರು. ನಾವು ಅನ್ಕೊಂಡಿದ್ವಿ, RCB ಎಲ್ಲ ಅಭಿಮಾನಿಗಳು ಅನ್ಕೊಂಡಿದ್ರು ಇದೇ ಮ್ಯಾಚ್ನ ಏನೋ 300 ರನ್ಗಳನ್ನು ಕ್ರಾಸ್ ಮಾಡ್ತಾರಂತ ಅನ್ಕೊಂಡಿದ್ವಿ. ಆದರೆ MIದವರು ಪ್ಲಾನ್ ಮಾಡ್ಕೊಂಡು ಏನು ಮಾಡಿದ್ರು, ಕೇವಲ ವೈಡ್ ಲೈನ್ ಯಾರ್ಕರ್ಗಳನ್ನು ಮಾತ್ರ ಹಾಕಕ್ಕೆ ಹೋದ್ರು. ಕಂಟಿನ್ಯೂಸ್ ವಿಕೆಟ್ ಇಂದ ದೂರನೇ ಇಡ್ತಾ ಹೋದ್ರು. ಬ್ಯಾಟಿಗೆ ತಾಗಲಾರ್ದಂಗೆ ಸಿಗಬಾರ್ದು, ನೀವು ಅಲ್ಲಿಗೆ ಬಂದು ಕವರ್ ಮಾಡಿ ಹೊಡ್ಕೋರಿ ಅನ್ನೋ ತರ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋದ್ರು. ಹಾಕ್ತಾನೆ ಸುಮಾರು ವೈಡ್ಗಳನ್ನು ಕೂಡ ಹಾಕೊಂಡ್ರು. ಆ ವೈಡ್ಗಳಿಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ರಿವ್ಯೂ ತಗೊಂಡು 2 ಬಾರಿ ಕೂಡ ಆ ವೈಡ್ಗೆ ನಮ್ಮ RCB ರಿವ್ಯೂ ಅನ್ನ ಕಳೆದುಕೊಂಡ್ರು. ಮುಂದೆ ಆದರೆ ಅಷ್ಟಾದರೂ ಕೂಡ ಸತತವಾಗಿ ನಾವು ಮತ್ತೆ 200ರ ಗಡಿ ದಾಟಿದ್ವಿ. ಬುಮ್ರಾ 2 ಓವರು ಕ್ರೂಷಿಯಲ್ ಓವರ್ಗಳನ್ನ ಅವ್ರು ಇಟ್ಕೊಂಡಿದ್ರು. ಕೊನೆಯ ಡೆತ್ ಓವರ್ಗಳಲ್ಲಿ ಬುಮ್ರಾ ತನ್ನ ಮ್ಯಾಜಿಕಲ್ ಸ್ಪೆಲ್ ಅನ್ನ ಮಾಡಿ ಬಹಳ ರನ್ಗಳನ್ನ ಕಡಿವಾಣ ಹಾಕಿದ್ರು. ಇವನ್ ಟ್ರೆಂಟ್ ಬೋಲ್ಟ್ ಕೂಡ ಕೊನೆಯ ಓವರ್ ಅಲ್ಲಿ ಅವನು ಕೂಡ ಒಂದು ಅದ್ಭುತವಾದ ಯಾರ್ಕರ್ಗಳನ್ನ ಮಾಡಿ RCBಯ ಸ್ಕೋರ್ 250ರ ಗಡಿ ದಾಟದಂತೆ ಮಾಡ್ದ. ಕೊನೆಯ ಬಾಲ್ ಮಾತ್ರ 6 ಹೊಡೆಯೋದ್ರ ಮೂಲಕ ಟಿಮ್ ಡೇವಿಡ್ RCBಯನ್ನ 240 ರನ್ ಆಗುವಂತೆ ಮಾಡಿದ್ರು. ನಂತರ RCB ಬೌಲಿಂಗ್ ದಾಳಿಯನ್ನ ಪ್ರಾರಂಭಿಸಿತು. ಅದಕ್ಕೆ ಪ್ರತ್ಯುತ್ತರವಾಗಿ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಅವರು, ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರು ತಮ್ಮ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡ್ತಾ ಬಂದ್ರು. ನಂತರ ರೋಹಿತ್ ಶರ್ಮಾ ಇಂಜುರಿಯ ಕಾರಣ ರಿಟೈರ್ಡ್ ಹರ್ಟ್ ಆಗಿ ಹೊರಗೆ ಹೋದ್ರು. ನಂತರ ಬಂದು ಸೂರ್ಯಕುಮಾರ್ ಯಾದವ್ ಚೆನ್ನಾಗಿನೇ ಆಡ್ಕೊಂಡು ಬಂದ್ರು. ನಂತರ ನಾವು ಕಳೆದ ಮ್ಯಾಚ್ ಅಲ್ಲಿ ಹೊರಗೆ ಕೂಡಿಸಿದಂತ ಮ್ಯಾಜಿಕಲ್ ಸ್ಪಿನ್ನರ್ ಶ್ರೇಯಸ್ ಶರ್ಮಾ ಅವರಿಗೆ ಬೌಲಿಂಗ್ ಕೊಟ್ಟರು. ಅವರು ಮೊದಲ ಎಸೆತದಲ್ಲಿನೇ ರಿಕಲ್ಟನ್ ಅವರನ್ನ ಔಟ್ ಮಾಡಿದರು. ಔಟ್ ಆದ ನಂತರ ಅದೇ ಓವರ್ ಅಲ್ಲಿ ಇನ್ನೊಂದು ವಿಕೆಟ್ ಅನ್ನ ಕೂಡ ಶ್ರೇಯಸ್ ಶರ್ಮಾ ತೆಗೆದ್ರು. ಒಂದೇ ಓವರ್ ಅಲ್ಲಿ 2 ವಿಕೆಟ್ ಅನ್ನ ತೆಗೆದುಕೊಂಡು ಅವರು ನಾನು ಈ ತಂಡಕ್ಕೆ ಪ್ಲೇಯಿಂಗ್ 11ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿಕೊಟ್ಟಂತ ಶ್ರೇಯಸ್ ಶರ್ಮಾ. ನಂತರ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಉತ್ತಮ ಜೊತೆಯಾಟವನ್ನ ಬಡಿ ಕಾಟೆ ಆಟವನ್ನ ಮುಂದುವರಿಸಿದ್ರು. ಆದರೆ RCB ತಂಡದ ಅದ್ಭುತ ಬೌಲಿಂಗ್ ದಾಳಿಯ ಮುಂದೆ ಬಹಳ ಹೊತ್ತು ಅವರು ನಿಂತುಕೊಳ್ಳದೆ ಔಟ್ ಆಗಿ ಹೋಗ್ತಾರೆ. ರಶೀಕ್ ದಾರ್ ಕೂಡ ಅಭಿನಂದನ್ ಅವರನ್ನ ಹೊರಗಿಟ್ಟು ರಶೀಕ್ ದಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾರೆ. ಅವರು ನಮ್ಮ RCBಯ ಪವರ್ ಪ್ಲೇಯಲ್ಲಿ
ಉತ್ತಮವಾದ ಬೌಲಿಂಗ್ ಅನ್ನ ಮಾಡಿರ್ತಾರೆ. ಕೊನೆಯಲ್ಲಿ ರಶೀಕ್ದಾರ್ ಬೌಲಿಂಗ್ ಮಾಡ್ಬೇಕಾದ್ರೆ ಇಂಜೂರ್ ಆಗಿ ರಿಟೈರ್ಡ್ ಹಟ್ ಆಗಿ ಹೊರಗೆ ಹೋಗ್ತಾರೆ. ಇಲ್ಲಿ ರೊಮಾರಿಯೋ ಶೆಫರ್ಡ್ ಒಂದು ಬಾಲನ್ನು ಹಾಕ್ತಾರೆ, ಆ ಬಾಲ್ ನೋ ಬಾಲ್ ಆಗುತ್ತೆ, ಆ ಬಾಲ್ ಕ್ಯಾಚ್ ಔಟ್ ಆಗ್ತಾರೆ ಶರ್ಫೇನ್ ರುದರ್ಸ್ಫೋರ್ಡ್. ಆ ಕ್ಯಾಚ್ ಅನ್ನು ಅದ್ಭುತವಾಗಿ ಹಿಡಿತಾರೆ. ಎಂತ ಕ್ಯಾಚ್ ಹಿಡಿದಪ್ಪ, ಅದ್ಭುತವಾಗಿ ಕ್ಯಾಚ್ ಹಿಡಿದಿದ್ದೆ ಅನ್ನೋ ಒಂದು ಬೇಜಾರಾಗ್ಬಿಡುತ್ತೆ, ಯಾಕಂದ್ರೆ ನೋಬಾಲ್ ಆಗಿರುತ್ತೆ. ಆ ನೋಬಾಲ್ ಆದ ಕೂಡ ಫ್ರೀ ಹಿಟ್ ಅನ್ನ ಮತ್ತೆ ಹಾಕಿದಾಗ ಮತ್ತೆ ಕ್ಯಾಚ್ ಔಟ್ ಆಗುತ್ತೆ, ಅದು ಕೂಡ ನಾಟ್ ಔಟ್ ಆಗಿ ಉಳಿದು ಬಿಡುತ್ತೆ. ಮುಂದೆ ಶೆರ್ಫೇನ್ ರುದರ್ಫೋರ್ಡ್ ಏಕಾಂಗಿ ಹೋರಾಟವನ್ನು ಕೊಟ್ಟ. ಕೊನೆಯಲ್ಲಿ RCB 18 ರನ್ಗಳಿಂದ ಗೆದ್ದು ಬೀಗಿತು.